ಥರ್ಡ್ ಡೇನಾ ಇವತ್ತು? ಫೋರ್ತ್ ಡೇ ನಾವು ನಮ್ಮ ನೈನಿತಾಲ್ ಹೊರಗಡೆ ಔಟ್ಸ್ಕಟ್ಸಲ್ಲಿರೋ ರೆಸಾರ್ಟಿಂದ ನೈನಿತಾಲ್ ತಿರುಗಾಡೋದಕ್ಕೋಸ್ಕರ ಅಂತ ನೈನಿತಾಲ್ಗೆ ಬಂದಿದ್ದೀವಿ. ಫಸ್ಟು ನೈನಿತಾಲ್ಗೆ ಅಕಸ್ಮಾತ್ ನೈನಿತಾಲಲ್ಲಿ ನಿಮ್ಗೆ ಹೋಟೆಲ್ ಬುಕ್ಕಿಂಗ್ ಇಲ್ಲ ಅಂದರೆ ಒಳಗಡೆ ಎಂಟ್ರಿ ಇರೋದಿಲ್ಲ ನಿಮ್ಮ ಪರ್ಸ್ನಲ್ ವೆಹಿಕಲ್ಗೆ, ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಶಾರ್ಟೇಜ್ ತುಂಬ ಇದೆ, ಟ್ರಾಫಿಕ್ ಕಂಜೆಷನ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಅಗರ್ ಹೋಟೆಲ್ ಬುಕ್ಕಿಂಗ್ ಇದ್ದರೆ ಮಾತ್ರ ನಿಮ್ಮನ್ನು ಒಳಗಡೆ ಬಿಡೋದು. ಏನು ಮುನ್ಸಿಪಲ್ ಲಿಮಿಟ್ಸ್ ಇದೆ ನೈನಿತಾಲ್ದ, ಅದ್ರ ಒಳಗಡೆ ಪರ್ಮಿಷನ್ ಇರೋದು ಹೋಗೋದಕ್ಕೆ. ಇಲ್ಲಾಂದರೆ ನೀವು ಹೊರಗಡೆನೆ ಮುನ್ಸಿಪಲ್ ಲಿಮಿಟ್ಸಿನ ಆಚೆ ಹೋಟೆಲ್ ಬುಕ್ ಮಾಡಿಕೊಂಡು ಯಾವುದಾದ್ರೂ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಅದ್ರ ಮುಖಾಂತರ ಬರೋದು. ಟ್ಯಾಕ್ಸಿಯವ್ರಿಗೆ ಅಲೋ ಇದೆ ಹೊರಗಡೆ ಬರೋದು. ಬೆಸ್ಟ್ ಏನಂತಂದರೆ ನೀವು ನಿಮ್ಮ ಪರ್ಸ್ನಲ್ ವೆಹಿಕಲ್ ತರದಲ್ಲಿ ಹೋಟೆಲ್ಗೆ ಟ್ಯಾಕ್ಸಿ ಮುಖಾಂತರ ಬಂದ್ರೇ ಯಾವ ಜಾಗದಲ್ಲಿ ಏನೇನು ತೋರಿಸ್ಬೇಕಂತ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅವರು 3,000 to 4,000 ಚಾರ್ಜ್ ಮಾಡ್ತಾರೆ. ಅವರು ನಿಮಗೆ ಎಲ್ಲ ಜಾಗಕ್ಕೂ ಕರ್ಕೊಂಡು ಹೋಗ್ತಾರೆ. ಮೇಯ್ನ್ ಇವಾಗ ಬಂದು ಬೆಳಗ್ಗೆ ನಾವು ನೈನಿತಾಲ್ ಔಟ್ಸ್ಕಟ್ಸ್ ಎಲ್ಲ ತಿರುಗಾಡ್ಬಿಟ್ಟು ಅಲ್ಲೊಂದು ಅದು ಮನ್ಸಾದೇವಿ ಮಂದಿರು, ತಿರ್ಗಾದಾದ್ಮೇಲೆ ಅದು ಯಾವುದು ಗಬ್ಬರ್ ಬ್ರಿಡ್ಜು, ತಿರ್ಗಾದಾದ್ಮೇಲೆ ಲವರ್ ಸುಸೈಡ್ ಪಾಯಿಂಟ್, ಆಮೇಲೆ ಅದ್ಯಾವುದೋ ಹಿಲ್ ಟಾಪ್ ಹೋಗಿದ್ವಲ್ಲ ಹಿಮಾಲಯ ದರ್ಶನ್ ಅಂದ್ಬಿಟ್ಟು ತುಂಬ ಹೈಟಲ್ಲಿದೆ. ನೈನಿತಾಲಲ್ಲಿ ಹೈಟ್ ಪಾಯಿಂಟ್ ಇದೆ, ಹಿಮಾಲಯ ದರ್ಶನ್ ಅಂದ್ಬಿಟ್ಟು. ಹಿಮಾಲಯ ದರ್ಶನ್ ಏನಂದರೆ ಅಲ್ಲಿಂದ ಹಿಮಾಲಯದ ಮೌಂಟೇನ್ಸ್ ಎಲ್ಲ ಪೀಕ್ಸ್ ಎಲ್ಲ ಸ್ವಲ್ಪ ಕಾಣುತ್ತೆ ಅಂತ ಹೇಳ್ತಾರೆ. ನಾವು ಹೋಗಿದಾಗೆಲ್ಲ ಕ್ಲೌಡ್ ಇತ್ತು, ಅದಕ್ಕೋಸ್ಕರ ಕಾಣಲಿಲ್ಲ. ಬಟ್ ಅಂದರೆ ಅಕ್ಟೋಬರ್ ಟೈಮಲ್ಲಿ ಬಂದರೆ ಸ್ವಲ್ಪ ಕ್ಲಿಸ್ಟರ್, ಯಾವಾಗ ವೆದರ್ ಕ್ಲಿಯರ್ ಆಗಿರುತ್ತೆ ಆವಾಗ ಬಂದರೆ ಓಕೆ ನೋಡ್ಬೋದು ಅಂತ ಹೇಳ್ತಾರೆ. ಓಕೆ, ಫೈನಲಿ ವಿ ಗಾಟ್ ಟಿಕೆಟ್ ಸಿಕ್ಕಿದೆ ಇವಾಗ. ಇದು ರೋಪ್ ವೇ ಕೇಬಲ್ ಹೋಗ್ತಾ ಇದೆ, ಇಲ್ಲಿಂದಾನೆ ಹೋಗೋದು. ಬನ್ನಿ. ಇಲ್ಲಿ ವೆಯ್ಟಿಂಗ್ ನಮ್ಮದು 57 ನಂಬರು, ಇವಾಗ ಇಲ್ಲಿ 43 ನಂಬರ್ ಆಗ್ತಾ ಇದೆ. ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ. ವೆಯ್ಟ್ ಮಾಡ್ತಿರೋ ಎಷ್ಟು ಚೆನ್ನಾಗಿ ಇವ್ರು ನಮ್ಮ ದರ್ಶನ್ ಸರ್ ವೆಯ್ಟ್ रहता है ना. ಇವಾಗ ನಮ್ಮ ನಂಬರ್ ಬಂದಿದೆ. हाँ बना
ಮಳೆ ತುಂಬಾ ಸಖತ್ತಾಗಿ ಆಗ್ತೈತೆ, ಆದ್ರೆ ಇವಾಗ ಬರ್ಬಾರ್ದಾಗಿತ್ತು. ಯಾಕೆ ಇವಾಗ ಟ್ರಾವೆಲ್ ಮಾಡ್ತಾ ಇದೀವಿ, ಆ ಟೈಮಲ್ಲಿ ಬಂತು. ಇವಾಗ ಎಲ್ಲ ಹೋಗ್ತಾ ಇರೋದು? ಇವಾಗ ನಯನಾದೇವಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಹೇಗಿದೆ ವ್ಯೂ ನೋಡೋಣ. अब ये टैक्सी का बताओ, घूमने का लोकल का। ನಮಸ್ಕಾರ ಸ್ನೇಹಿತರೆ, ನಾವಿವಾಗ ನೈನಿತಾಲ್ ಲೇಕಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ರಜು ಅಲ್ಲಿದ್ದಾಳೆ. ಓಕೆ, ತುಂಬ ಮಳೆ ಆಗಿತ್ತು ಇವಾಗ ಸಂಜೆ. ಮಳೆ ಆದಮೇಲೆಲ್ಲ ಬೋಟಿಂಗ್ ಎಲ್ಲ ನಿಂತೋಗ್ಬಿಟ್ಟಿತ್ತು. ನಾವು ಭಯ ಪಡ್ತಿದ್ವಿ, ಎಲ್ಲಿ ಮಳೆ ಸಿಗಾಕೊಂಡ್ಬಿಟ್ಟು ಎಲ್ಲ ನೆಂದೋಗ್ಬಿಡ್ತೀವಿ ಅಂದ್ಬಿಟ್ಟು. ಅದಕ್ಕೋಸ್ಕರ ಬೋಟಿಂಗ್ ಬೇಡ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ವಿ. ಅದೃಷ್ಟವಶಾತ್ ಮಳೆ ನಿಂತಿದೆ, ಕ್ಲೌಡಿಂಗ್ ಇನ್ನೂ ಇದೆ. ಸೊ ಅದೇ ಗ್ಯಾಪಲ್ಲಿ ಬೋಟಿಂಗ್ ಮಾಡಿಕೊಂಡು ಹಿಂಗೆ ಬಂದಿದ್ದೀವಲ್ಲ ನೈನಿತಾಲ್ ಲೇಕಲ್ಲಿ ಬೋಟಿಂಗ್ ಮಾಡದೆ ಹೋಗದೇ ಇರೋದಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಆನ್ ಡಿಮಾಂಡ್ ಬೈ ಮಿಸ್ ಪ್ರಧಾನ್ಯ ನಾವು ಇವತ್ತು ಬೋಟಿಂಗ್ ಮಾಡ್ತಾ ಇದ್ದೀವಿ. ಅದು ನೈನಿತಾಲ್ ಲೇಕಲ್ಲಿ. ವಾಟ್ ಅ ವ್ಯೂ! ನಮಸ್ಕಾರ ಸ್ನೇಹಿತರೆ, ಫೈನಲಿ ನೈನಿತಾಲ್ ಟ್ರಿಪ್ ಕೊನೆ ಹಂತಕ್ಕೆ ಬಂದಿದೆ. ನೆನ್ನೆ ಎಲ್ಲ ನೈನಿತಾಲ್ ತಿರುಗಾಡಿದ್ಮೇಲೆ ಈಗ ವಾಪಸ್ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಸೊ ಟ್ರಿಪ್ ಮುಗೀತು. ನಿನ್ನೆ ತುಂಬ ಮಳೆ ಬಂದಿತ್ತು ನೈನಿತಾಲಲ್ಲಿ ಸಂಜೆ ಹೊತ್ತು. ಆ ಮಳೆಯಲ್ಲೇ ಸ್ವಲ್ಪ ಬೋಟಿಂಗ್ ಮಾಡಿಬಿಟ್ಟು ಚಳಿ ಹಿಡ್ಕೊಂಬಿಟ್ಟಿದೆ. ನನಗೂ ಸ್ವಲ್ಪ ಹುಷಾರಿಲ್ಲ. ನಾನು ಮುಕ್ತೇಶ್ವರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಹೆಲ್ತ್ ಸರಿ ಇಲ್ಲದ ಕಾರಣ, ಆಮೇಲೆ ಮಕ್ಕಳು ಸ್ವಲ್ಪ ಯಾಕೋ ನೆಗಡಿ ಆಗಿ
ತೊಂದರೆ ಪಡ್ತಿದ್ದಾವೆ. ಸೊ ಅದಕ್ಕೋಸ್ಕರ ಟ್ರಿಪ್ ಕಂಟಿನ್ಯೂ ಮಾಡ್ದಲೆ ಸೇಫ್ಟಿಗೋಸ್ಕರ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು ಯೂಸ್ ಮಾಡಿರೋ ಬಟ್ಟೆಗಳೆಲ್ಲ ನೀಟಾಗಿ ಒಗೆದ್ಬಿಟ್ಟು ಸಂಡೇ ಫುಲ್ಲು ಮೇಂಟೆನೆನ್ಸ್ ಡೇ ಮಾಡಿಬಿಟ್ಟು ಮಂಡೆಯಿಂದ ನಾರ್ಮಲ್ ಕೆಲಸಕ್ಕೆ ಜಾಯಿನ್ ಆಗಿ. ಓಕೆ, ನಮಸ್ತೆ, ಥ್ಯಾಂಕ್ ಯು, ಜೈ